Hello friends, the topic now that we are going to discuss is nervous system. Nervous system ಬಗ್ಗೆ ಇವಾಗ ತಿಳ್ಕೊಳ್ಳೋಣ. So ಈ nervous system ಅಂತಂದ್ರೆ ಏನು, ನಿಮ್ಮ ಸಿಲೆಬಸ್ ಅಲ್ಲಿ ಏನಿದೆ ಅಂದ್ರೆ ಸ್ಟ್ರಕ್ಚರ್ ಆಫ್ ನ್ಯೂರಾನ್ ನಿಮ್ಮ ಸಿಲೆಬಸ್ ಅಲ್ಲಿ ಕೇಳಿದ್ದಾರೆ. ಬೇಸಿಕ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಆಫ್ ಹ್ಯೂಮನ್ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್. ಸೊ ನರ್ವಸ್ ಸಿಸ್ಟಮ್ ಅಂದ್ರೆ ಏನು, ಅದರಲ್ಲಿ ಕಾಂಪೋನೆಂಟ್ಸ್ ಯಾವ್ಯಾವು, ಆಮೇಲೆ ಅದ್ರ ಈಚ್ ಒನ್ ಇಂಡಿವಿಜುವಲ್ ಫಂಕ್ಷನ್ಸ್ ಏನೇನು, ದೀಸ್ ಆರ್ ದ ಪಾರ್ಟ್ ಆಫ್ ಯುವರ್ ಸಿಲೆಬಸ್. ಸೊ ಯು ಶುಡ್ ಬಿ ನೋಯಿಂಗ್ ಆಲ್ ದೀಸ್. ಏನೇನು ಕೇಳಿದ್ದಾರೆ ಕ್ವಶನ್ಸ್ ಅಂದ್ರೆ, ರೈಟ್ ದ ಫಂಕ್ಷನ್ಸ್ ಆಫ್ ಕ್ರೇನಿಯಲ್ ನರ್ವ್ಸ್, ಸ್ಟ್ರಕ್ಚರ್ ಆಫ್ ಎ ನ್ಯೂರಾನ್ ಅಂತ ಕೇಳಿದ್ದಾರೆ, ಫಂಕ್ಷನ್ಸ್ ಆಫ್ ಸೆರೆಬೆಲಮ್ ಅಂಡ್ ಸೆರೆಬ್ರಮ್, ದಿಸ್ ಹ್ಯಾಸ್ ಬೀನ್ ಆಸ್ಕ್ಡ್ ಅಗೇನ್ ಅಂಡ್ ಅಗೇನ್. ರೈಟ್ ಎ ಲೇಬಲ್ ಡಯಾಗ್ರಾಮ್ ಆಫ್ ಹ್ಯೂಮನ್ ಬ್ರೈನ್, ಸ್ಪೈನಲ್ ನರ್ವ್ಸ್ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ನೇಮ್ ದ ಮೇಜರ್ ಪಾರ್ಟ್ಸ್ ಆಫ್ ದ ಬ್ರೈನ್, ದಿಸ್ ಹ್ಯಾಸ್ ಕಮ್. ಫಂಕ್ಷನ್ಸ್ ಆಫ್ ಆಟೋನಾಮಿಕ್ ನರ್ವಸ್ ಸಿಸ್ಟಮ್. So these are the questions which have been asked. Again, nervous system is a very vast syllabus, but ನಿಮಗೆ ಎಷ್ಟೆಷ್ಟು ಬೇಕು ಅಷ್ಟನ್ನೇ ಮಾತ್ರ ನಾನು ತಿಳಿಸ್ತಾ ಇದ್ದೀನಿ, ಯಾಕಂದ್ರೆ ಕನ್ಫ್ಯೂಷನ್ ಆಗೋದು ಬೇಡ. ಬಿಕಾಸ್ ಆಫ್ ದ ಹ್ಯೂಜ್ ಟಾಪಿಕ್ ದಿಸ್ ಇಸ್, ದೇರ್ ಶುಡ್ ನಾಟ್ ಬಿ ಎನಿ ಕನ್ಫ್ಯೂಷನ್ ಫಾರ್ ಯು. ಸಿಂಪಲ್ ಆಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ನಿಮಗೆ ಇವಾಗ ಹೇಳಿ ಪ್ರಯತ್ನ ಮಾಡ್ತೀನಿ, ಆಯ್ತಾ. ದಿಸ್ ಈಸ್ ದ ಪಿಕ್ಚರ್ ಆಫ್ ನರ್ವಸ್ ಸಿಸ್ಟಮ್. ನರ್ವಸ್ ಸಿಸ್ಟಮ್ ಕಂಟೈನ್ಸ್ ಟೂ ಥಿಂಗ್ಸ್. ಒನ್ ಈಸ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್, the other one is peripheral nervous system. So these are the two components of a nervous system. Again we'll see again in a simple chart. So central nervous system and peripheral nervous system. So central nervous system contains what? Central nervous system contains brain and spinal cord. ನೆನಪಿಟ್ಕೊಳ್ಳಿ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮತ್ತೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಏನೇನಿರ್ತದೆ, ಬ್ರೈನ್ ಮತ್ತೆ ಸ್ಪೈನಲ್ ಕಾರ್ಡ್. ದೀಸ್ ಆರ್ ದ ಟೂ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಕಾಂಪೋನೆಂಟ್ಸ್ ಆಫ್ ಎ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ದೆನ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತಂದ್ರೆ ಕ್ರೇನಿಯಲ್ ನರ್ವ್ಸ್ ಅಂಡ್ ಸ್ಪೈನಲ್ ನರ್ವ್ಸ್. ಅಂದ್ರೆ ಬ್ರೈನು, ಮೆದುಳು ಏನ್ ಮಾಡತ್ತೆ, ಏನೇನ್ ಬೇಕು ಅವಶ್ಯಕ, ಏನೇನ್ ನಮ್ಮ ದೇಹ ಚಲಾವಣೆಗೆ ಎಲ್ಲ ಡಿಸಿಷನ್ ಮೇಕರ್ ಇಸ್ ಬ್ರೈನ್. ಅದನ್ನ ಏನು ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಮುಖಾಂತರ ಎಲ್ಲ ಕಡೆಗೆ ತನ್ನ ಆರ್ಡರ್ಸ್ ಅನ್ನ ಪಾಸ್ ಮಾಡುತ್ತೆ. ಸೊ ಆ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಯಾವುದು, ಕ್ರೇನಿಯಲ್ ನರ್ವ್ಸ್ ಅಂಡ್ ಸ್ಪೈನಲ್ ನರ್ವ್ಸ್. ಸೊ ಒಂದು ಬ್ರೈನ್ ಏನು, ಇಟ್ ಟೇಕ್ಸ್ ಡಿಸಿಷನ್ಸ್. ಉದಾಹರಣೆಗೆ ದೇರ್ ಆರ್ ಟೂ ಸಿಸ್ಟಮ್ಸ್ ಅಗೇನ್, ಒಂದು ಮೋಟಾರ್ ಮತ್ತೆ ಒಂದು ಸೆನ್ಸರಿ. ಏನು ಮೋಟಾರ್ ಸಿಸ್ಟಮ್ ಅಂತಂದ್ರೆ ಮೂಮೆಂಟಿಗೋಸ್ಕರ. ಈಗ ಫಾರ್ ಎಕ್ಸಾಂಪಲ್, ಈ ಪೆನ್ ಹಿಡಿಬೇಕು ಅಂತ ನಾನು ಯೋಚನೆ ಮಾಡಿದ ತಕ್ಷಣ ಫಸ್ಟ್ ಪೆನ್ ಎಲ್ಲಿದೆ ಅಂತ ನನಗೆ ಗೊತ್ತಾಗ್ಲಿಕ್ಕೆ ಸೆನ್ಸರಿ ಸಿಸ್ಟಮ್ ಬೇಕು. ಅಂದ್ರೆ ನನಗೆ ನನ್ನ ಕಣ್ಣುಗಳು ಅದನ್ನು ನೋಡಬೇಕು, ಸೆನ್ಸ್ ಆಗಬೇಕು. ಓ ಪೆನ್ ಇಲ್ಲಿದೆ, ಉದಾಹರಣೆಗೆ ಪೆನ್ ಇಲ್ಲಿದೆ, ಸೊ ಈ ಪೆನ್ ಅನ್ನ ನಾನು ಪೆನ್ ಕಡೆಗೆ ಹೋಗ್ಬೇಕು. ಸೊ ಅದನ್ನ ಬ್ರೈನ್ ಎಲ್ಲ ಡಿಸೈಡ್ ಮಾಡತ್ತೆ. ಸೊ ನನ್ನ ಕೈಯನ್ನ ಮೋಟಾರ್ ಅಂದ್ರೆ ಮೂವ್ಮೆಂಟ್ ಮಾಡತ್ತೆ. ಸೊ ನಿನ್ನ ಕೈ ಈ ತರ ಹೋಗು, ಈ ಪೆನ್ ಅನ್ನ ಹಿಡ್ಕೋ, ಆಯ್ತು. ನಾ ಪೆನ್ ಹಿಡ್ಕೊಂಡಿದ್ದೀನೋ ಇಲ್ವೋ ಅಂತ ಹೇಳಿ ಅಗೇನ್ ದ ಇನ್ಫಾರ್ಮೇಶನ್ ಗೋಸ್ ಟು ದ ಬ್ರೈನ್. ಇಲ್ಲಿ ನನ್ನ ಕೈಯಲ್ಲಿ ಸ್ಕಿನ್ ಇರುತ್ತೆ, ಸ್ಕಿನ್ ಮೇಲೆ ಅಗೇನ್ ಸೆನ್ಸರಿ ರಿಸೆಪ್ಟರ್ಸ್ ಇರ್ತವೆ. ಸೊ ದೀಸ್ ರಿಸೆಪ್ಟರ್ಸ್ ಟೆಲ್ ದ ಬ್ರೈನ್, ಇಲ್ಲ ಇವನು ಈ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ, ಪೆನ್ ಅನ್ನ ಹಿಡ್ಕೊಂಡಿದ್ದಾನೆ ಅಂತ ಹೇಳ್ತವೆ. ಸೊ ಪೆನ್ ಅನ್ನು ಹಿಡ್ಕೊಂಡಿದ್ದಾನೆ ಅಂತ ಹೇಳ್ತವೆ. ಕಣ್ಣುಗಳು ಏನ್ ಹೇಳ್ತವೆ, ಈ ಪೆನ್ ಅನ್ನ ಇಲ್ಲಿ ಹಿಡ್ಕೊಂಡಿದ್ದಾನೆ, ಸೆನ್ಸ್ ಮಾಡ್ತವೆ. ಸೊ ದೇರ್ ಇಸ್ ಎ ಸೆನ್ಸರಿ ಸಿಸ್ಟಮ್, ದೇರ್ ಇಸ್ ಎ ಮೋಟಾರ್ ಸಿಸ್ಟಮ್. ಸೆನ್ಸರಿ ಸಿಸ್ಟಮ್ ಏನ್ ಮಾಡ್ತದೆ, ದಿಸ್ ವಿಲ್ ಸೆಂಡ್ ದ ಸೆನ್ಸೇಷನ್ಸ್ ಟು ದ ಬ್ರೈನ್. ಬ್ರೈನಿಗೆ ಇನ್ಫಾರ್ಮೇಶನ್ ಕಳಿಸುತ್ತೆ. ಫಾರ್ ಎಕ್ಸಾಂಪಲ್, ನಾನು ಮುಂದೆ ಹೋಗ್ತಾ ಇದ್ದೀನಿ, ಮುಂದೆ ಒಂದು ಏನೋ ಬಂಡೆ ಇದೆ. ಸೊ ಸೆನ್ಸರಿ ಸಿಸ್ಟಮ್, ಕಣ್ಣುಗಳು ಏನ್ ಮಾಡ್ತವೆ, ಇಲ್ಲಿ ಮುಂದೆ ಒಂದು ಬಂಡೆಗಲ್ಲಿದೆ ಅಂತ ಹೇಳಿ ಬ್ರೈನಿಗೆ ಹೇಳ್ತವೆ. ಸೊ ಬ್ರೈನ್ ಏನ್ ಮಾಡತ್ತೆ, ನೀನು ಸೈಡಿಗೆ ಹೋಗ್ಬೇಕು ಅಂತ ಹೇಳಿ ನನ್ನ ಕಾಲುಗಳಿಗೆ ಮತ್ತು ಕೈಗಳಿಗೆ ಏನು ಡಿಸಿಷನ್, ನನ್ನ ಇನ್ಫಾರ್ಮೇಶನ್ ಕಳಿಸುತ್ತೆ. ಸೊ ದಿಸ್ ಹೋಲ್ ಸಿಸ್ಟಮ್ is contained in nervous system. There are two things: central nervous system which decides decision making, and then peripheral nervous system which execution ಮಾಡಲಿಕ್ಕೆ. ಸೊ ಈ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಗೆ ಇನ್ಫಾರ್ಮೇಶನ್ ಹೋಗೋದು ಸೆನ್ಸರಿ ಸಿಸ್ಟಮ್ ಇಂದ, ಅದು ಇನ್ಫಾರ್ಮೇಶನ್ ಅನ್ನ ಕಳಿಸೋದು ಮೋಟಾರ್ ಸಿಸ್ಟಮ್ ಇಂದ. ಸೊ ಸೆನ್ಸರಿ ಸಿಸ್ಟಮ್ಸ್ ಏನ್ ಮಾಡ್ತವೆ, ಎಲ್ಲ ಸೆನ್ಸ್ ಮಾಡುತ್ತೆ ನಮ್ಮ ಆರ್ಗನ್ಸ್ ಎಲ್ಲ. ನಾನು ಈ ತರ ಇಲ್ಲಿ ನಿಂತ್ಕೊಂಡಿದ್ದೀನಿ, ಸೊ ನಾನು ಕಣ್ಣು ಮುಚ್ಚಿದ್ದೀನಿ ಅನ್ಕೊಳ್ಳಿ, ಬಟ್ ನನ್ನ ಕಡೆ ಕೆಳಗಡೆ ನೆಲ ಇದೆ, ಈ ಕಡೆ ಈ ತರ ಇದೆ, ಲೈಟ್ ಇದೆ, ಇದೆಲ್ಲ ಗೊತ್ತಾಗೋದು ನಮ್ಮ ಸೆನ್ಸರಿ ಸಿಸ್ಟಮ್ಸ್ ವಿಲ್ ರಿಕಗ್ನೈಸ್ ಆಲ್ ದಟ್. ಸೊ ಅಗೇನ್ ವಿ ವಿಲ್ ಲರ್ನ್ more about sensory systems in our chapter which discusses about sensory organs, but here we are going to deal with
purely with about nervous system as a whole. Then in motor, that is, which contains motor fibers which conducts impulses from the CNS to the effectors. Brain ಇಂದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಂದ ಇಂಪಲ್ಸಸ್ ಕಂಡಕ್ಟ್ ಮಾಡೋದು ಯಾವುದು? ಮೋಟಾರ್ ಡಿವಿಷನ್. ಸೊ ಅದರಲ್ಲಿ ಎರಡು, ಸೊಮ್ಯಾಟಿಕ್ ಮತ್ತೆ ಅಟೋನಾಮಿಕ್. ಸೊಮ್ಯಾಟಿಕ್ ಅಂದ್ರೆ ದೋಸ್ ವಿಚ್ ಆರ್ ಅಂಡರ್ ಅವರ್ ಕಂಟ್ರೋಲ್, ವಾಲಂಟರಿ, ನಮ್ಮ ಕಂಟ್ರೋಲ್ ಅಲ್ಲಿರೋ ಯಾವ, ಈ ಕೈ ನಾ ಎತ್ತಬೇಕಂದ್ರೆ ಎತ್ತೀನಿ, ಕೆಳಗಡೆ ಮಾಡ್ಬೇಕಂದ್ರೆ ಕೆಳಗಡೆ ಮಾಡ್ತೀನಿ, ತಲೆ ಹಿಂಗ್ ಮಾಡ್ಬೇಕಂದ್ರೆ ಮಾಡ್ತೀನಿ, ಹಿಂಗ್ ಮಾಡ್ಬೇಕು, ಬಗ್ಬೇಕಂದ್ರೆ ಬಗ್ತೀನಿ. ಸೊ ದೀಸ್ ಆರ್ ಅಂಡರ್ ಮೈ ಕಂಟ್ರೋಲ್. ದಿಸ್ ಈಸ್ ವಾಲಂಟರಿ. ದೀಸ್ ಆರ್ ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್. ವಾಲಂಟರಿ ನನ್ನ ಕಂಟ್ರೋಲ್ ಅಲ್ಲಿರೋದು ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್. ನನ್ನ ಕಂಟ್ರೋಲ್ ಇಲ್ಲದೆ ಇರೋದು ಅಂದ್ರೆ ಹೊಟ್ಟೆ. ನಾನು ಊಟ ಮಾಡಿದ ತಕ್ಷಣ ಹೊಟ್ಟೆ ಕೆಲಸ ಮಾಡುತ್ತೆ, ಹೊಟ್ಟೆಗೆ ಕೆಲಸ ಮಾಡಬೇಡ ಅಂತಂದ್ರೂ ಕೆಲಸ ಮಾಡುತ್ತೆ. ಸೊ ಅದು ನನ್ನ ಕಂಟ್ರೋಲ್ ಅಲ್ಲಿ ಇರಲ್ಲ. ಯೂರಿನ್ ಫಾರ್ಮೇಶನ್, ಹಾರ್ಟ್ ಬೀಟ್, ಹಾರ್ಟ್ ರೇಟ್. ಇವಾಗ ನಾನು ಉದಾಹರಣೆಗೆ ಹಾರ್ಟ್ ನಿಂತು ಬಿಡು ಅಂತಂದ್ರೆ ನಿಲ್ಲಲ್ಲ, ಆಯ್ತು. ಈಗ ಫಾಸ್ಟ್ ಹೋಗು ಅಂದ್ರೆ ಹೋಗಲ್ಲ, ನನ್ನ ಕಂಟ್ರೋಲ್ ಇರಲ್ಲ. ಅದು ಅಟೋನಾಮಿಕ್ ನರ್ವಸ್ ಸಿಸ್ಟಮ್. ಇಟ್ ಈಸ್ ಡೈರೆಕ್ಟ್ಲಿ ಅಂಡರ್ ದ ಕಂಟ್ರೋಲ್ ಆಫ್ ಬ್ರೈನ್. ಅಟೋನಾಮಸ್. ಈಗ ಅಟೋನಮಸ್ ಯೂನಿವರ್ಸಿಟೀಸ್ ಅಂತ ಹೇಳ್ತೀವಿ ನಾವು. ಅಟೋನಮಸ್ ಯೂನಿವರ್ಸಿಟೀಸ್ ಅಂತಂದ್ರೆ ಯಾರ ಕಂಟ್ರೋಲ್ ಇರಲ್ಲ, ಸ್ಟೇಟ್ ಗೌರ್ಮೆಂಟ್ ಆ ಗೌರ್ಮೆಂಟ್ ಕಂಟ್ರೋಲ್ ಇರಲ್ಲ. ದೀಸ್ ಆರ್ ಅಟೋನಮಸ್ ಬಾಡೀಸ್, ರೈಟ್? ಅಟೋನಮಸ್ ನರ್ವಸ್ ಸಿಸ್ಟಮ್, ಅಟೋನಾಮಿಕ್ ನರ್ವಸ್ ಸಿಸ್ಟಮ್ ಅಂದ್ರೆ ದೋಸ್ ವಿಚ್ ಆರ್ ನಾಟ್ ಡಿಪೆಂಡೆಂಟ್ ಆನ್ ಎನಿಬಡಿ. ಅದು ಡೈರೆಕ್ಟ್ಲಿ ಅಂಡರ್ ದ ಕಂಟ್ರೋಲ್ ಆಫ್ ಬ್ರೈನ್. ದೀಸ್ ಆರ್ ಅಟೋನಾಮಿಕ್ ನರ್ವಸ್ ಸಿಸ್ಟಮ್. ದಟ್ ಈಸ್ ವಿಸರಲ್ ಮೋಟಾರ್, involuntary, conducts impulses from CNS, that is brain, central nervous system, to cardiac muscles, smooth muscles and glands. ಊಟ ಮಾಡಿದ ತಕ್ಷಣ ಇನ್ಸುಲಿನ್ ಸೆಕ್ರೇಟ್ ಆಗಬೇಕು. ನಾನು ಹೇಳಿದ್ರೆ ಸೆಕ್ರೇಷನ್ ಆಗಲ್ಲ, ಅದು ಬ್ರೈನ್ ಡಿಸೈಡ್ ಮಾಡುತ್ತೆ ಈಗ ಇನ್ಸುಲಿನ್ ಬೇಕು ಅಂತ ಹೇಳಿ. ಸೊ ಇಟ್ ವಿಲ್ ಡಿಸೈಡ್ ಆನ್ ಇಟ್ಸ್ ಓನ್. ದಟ್ ಈಸ್ ಅಟೋನಾಮಿಕ್ ನರ್ವಸ್ ಸಿಸ್ಟಮ್. ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್ ಅಂತಂದ್ರೆ ವಿಚ್ ಈಸ್ ಅಂಡರ್ ಮೈ ಕಂಟ್ರೋಲ್. ಈ ಕೈ ಹೇಳ್ತೀನಿ, ನನ್ನ ಕೈ ಅಲ್ಲಿ ಹೋಗು, ಅಲ್ಲಿ ಹೋಗುತ್ತೆ, ಕೆಳಗೆ ಬಾ, ಕೆಳಗೆ ಬರುತ್ತೆ, ಮೇಲ್ ನೋಡು, ಮೇಲೆ ಹೋಗುತ್ತೆ. So these skeletal muscles are under my control. That is somatic nervous system, voluntary control. Again there are autonomic nervous system ಅಲ್ಲಿ ಎರಡು ಭಾಗಗಳು, ಒಂದು sympathetic ಮತ್ತೆ parasympathetic. Again you may or may not remember all these things. Then all the sensations go to sensory system. Sensory system ಹೇಳಿದ್ವಿ ನಾವು, sensory organs ಬೇರೆ ಬರ್ತದೆ. Then they go to peripheral nervous system. Somatic and visceral sensory nerve fibers conduct impulses from receptors to CNS, and in the peripheral nervous system, central nervous system, illi ella this is the decision maker, brain and spinal cord. It integrates impulses from all the centers. For example, one simple udaharanege, ಒಂದು IAS officer DC ಇರ್ತಾನೆ ಒಂದು ಡಿಸ್ಟ್ರಿಕ್ಟಿಗೆ, he will get information from everywhere. ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ, ಮತ್ತೆ CBI ಡಿಪಾರ್ಟ್ಮೆಂಟ್ ಇಂದ, ಮತ್ತೆ ಬೇರೆ ಬೇರೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇಂದ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ, ಎಲ್ಲಾ ಕಡೆಯಿಂದ ಇನ್ಫಾರ್ಮೇಶನ್ ಬರುತ್ತೆ ಅವನಿಗೆ. ಎಲ್ಲಾ ಕಡೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಇನ್ಫಾರ್ಮೇಶನ್ ಅಂದ್ರೆ, ಬಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರ ಏನ್ ಕೆಲಸ? ಬರೀ ಹೆಲ್ತ್ ಡಿಪಾರ್ಟ್ಮೆಂಟ್ ಅದ್ ಕೆಲಸ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೆಲಸ. ಬಟ್ ದ ಮೇನ್ ಡಿಸ್ಟ್ರಿಕ್ಟ್ ಕಮಿಷನರ್ ವಿಲ್ ಗೆಟ್ ಇನ್ಫಾರ್ಮೇಶನ್ ಫ್ರಮ್ ಎವ್ರಿವೇರ್ ಅಂಡ್ ಹಿ ಡಿಸೈಡ್ಸ್ ಎಲ್ಲಿ ಏನ್ ಮಾಡ್ಬೇಕಂತ ಹೇಳಿ. ಸೊ this brain will get impulses from everywhere. ಕಣ್ಣುಗಳು ಒಂದಿಷ್ಟು ಇನ್ಫಾರ್ಮೇಶನ್ ಕಳಿಸ್ತವೆ, ಕಿವಿಗಳು ಒಂದಿಷ್ಟು ಇನ್ಫಾರ್ಮೇಶನ್ ಕಳಿಸ್ತವೆ, ಕೈಗಳು, ಕಾಲುಗಳು ಮತ್ತೆ ಸ್ಕಿನ್ ಬೇರೆ ಬೇರೆ. ಈಗ ಬಿಸಿ ಇದೆ, ಬಿಸಿಲಿದೆ, ಫುಲ್ ಸುಡ್ತಾ ಇದೆ ಅಂತಂದ್ರೆ ಸ್ಕಿನ್ ವಿಲ್ ಸೆಂಡ್ ಇಂಪಲ್ಸ್. ಇಲ್ಲಿ ದಿಸ್ ಇಸ್ ಹಾಟ್, ವೆರಿ ಹಾಟ್ ಅಂತ ಸ್ಕಿನ್ ವಿಲ್ ಸೆಂಡ್ ದ ಇನ್ಫಾರ್ಮೇಶನ್. ಸೊ ಇಟ್ ಫ್ರಮ್ ಎವ್ರಿವೇರ್ ಇನ್ಫಾರ್ಮೇಶನ್ ವಿಲ್ ಬಿ ಕಮಿಂಗ್ ಟು ದ ಬ್ರೈನ್. ಸಾಕಷ್ಟು ಇನ್ಫಾರ್ಮೇಶನ್ ಬರ್ತಾ ಇರೋದು. ಸೊ ಅದನ್ನೆಲ್ಲ ಇಂಟಿಗ್ರೇಟ್ ಮಾಡಿ ಏನ್ ಮಾಡಬೇಕು ಒಬ್ಬ ಮನುಷ್ಯ ಅದನ್ನ ಡಿಸೈಡ್ ಮಾಡೋದು ಬ್ರೈನ್ ಅನ್ನ. ದಟ್ ಡಿಸೈಡ್ಸ್ ಎವ್ರಿಥಿಂಗ್. ಸೊ ಇಟ್ ಈಸ್ ದ ಮಾಸ್ಟರ್ ಆಫ್ ಎವ್ರಿಥಿಂಗ್. ದಿಸ್ ಈಸ್ ದ ಒನ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಬಾಡಿ ಟು ರನ್ ಪ್ರಾಪರ್ಲಿ. ಈಗ ಮಾತಾಡಬೇಕು, ನಾನೀಗ ಲೆಕ್ಚರ್ ಕೊಡ್ತಾ ಇದ್ದೀನಿ. ಸೊ ಈ ಲೆಕ್ಚರ್ ಕೊಡ್ಬೇಕಾದ್ರೆ ಏನ್ ಮಾತಾಡಬೇಕು ಅಂತ ಅನ್ನೋದೆಲ್ಲ ಡಿಸೈಡ್ ಮಾಡೋದು ಅದು ಬ್ರೈನ್. ಸೊ ದಿಸ್ ಈಸ್ ಹೌ ಬ್ರೈನ್ ವರ್ಕ್ಸ್. ಲೈಕ್ ಇಟ್ ಈಸ್ ಇಂಟಿಗ್ರೇಷನ್. ಸೊ ಬ್ರೈನ್ ಚಿತ್ರಣ ನೀವು ನೋಡಬೇಕು. ಯು ಶುಡ್ ಬಿ ಏಬಲ್ ಟು ಡ್ರಾ ಎ ಪಿಕ್ಚರ್ ಆಫ್ ದ ಬ್ರೈನ್. Brain contains frontal lobe, parietal lobe, temporal lobe, occipital lobe. This is the cerebellum and this is the medulla oblongata. This is called cerebrum. Cerebrum ಅಂತ ಹೇಳ್ತೀವಿ ನಾವು. This is cerebellum. Again we will see in much more depth cerebellum.
This is medulla oblongata. Medulla oblongata. This is one side. ಒಂದು ಕಡೆಗೆ. ಸೊ ಎರಡು ಕಡೆಗೆ ಇರ್ತವೆ. ಇಲ್ಲಿ ನೋಡಿ ಈ ಚಿತ್ರ ನೋಡಿ, ಮೇಲ್ಗಡೆಯಿಂದ ನಮ್ಮ ಬ್ರೈನ್ ನೋಡಿದ್ರೆ there are two parts, right side and left side. So ಒಂದು ಸೈಡ್ ಅಲ್ಲಿ cerebrum, this is called cerebrum, cortex, brain cortex ಅಲ್ಲಿ again there are few lobes, 1 2 3 4. There are 4 different kinds of lobes: frontal lobe, parietal lobe, occipital lobe, temporal lobe. Which are the lobes of the brain? You should remember cerebrum. This whole picture you should be able to draw. So next you should be able to draw neurons. ನಾನು ಎಷ್ಟು ಬೇಕು ಅಷ್ಟೇ ಹೇಳ್ತಾ ಇದ್ದೀನಿ. ಬ್ರೈನ್ ನಿಂದ ಸಿಗ್ನಲ್ ತಗೊಂಡು ಹೋಗೋದು ನ್ಯೂರಾನ್ಸ್ ಗಳ ಕೆಲಸ. Neurons are specialized cells. These are specialized cells. You should be able to draw a neuron. Neuron contains a nucleus. This is a cell body. Just like any other cell, it contains everything. But these are specialized structures called dendrites, which are present in a neuron. Then neuron has got a axon. Then this is called, ಅದರ ಮೇಲೆ ಕವರಿಂಗ್ ಏನಿರ್ತದೆ ಅದಕ್ಕೆ ನಾವು ಮೈಲಿನ್ ಶೀತ್ ಅಂತ ಹೇಳ್ತೀವಿ. ಎರಡು ಮೈಲಿನ್ ಶೀತ್ ಸೆಲ್ಸ್ ನಡುವೆ ಇದಕ್ಕೆ ನೋಡ್ ಆಫ್ ರಾನ್ವೀರ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಹೌ ಎ ನ್ಯೂರಾನ್ ವಿಲ್ ಲುಕ್ ಲೈಕ್. Should be able to draw a neat labeled diagram of a neuron. This is the cell body. This is the axon. This is the axon ಹೋಗಿ ಅದು ಡಿಫರೆಂಟ್ ಬ್ರಾಂಚಸ್ ಆಗುತ್ತೆ. axons ಮೇಲೆ ಮೈಲಿನ್ ಶೀತ್ ಬರುತ್ತೆ, right? This is the myelin sheath. This is the cell body. These are the dendrites. Aita? So this is how neurons are nothing but just like electricity. These are electric fibers which connect nerve cells. So these contain neurons. ಈಗ ಹೆಂಗೆ ಕಿಡ್ನಿಲಿ ಫಂಕ್ಷನಲ್ ಯೂನಿಟ್ ನೆಫ್ರಾನ್ ಇತ್ತು, ಆ ತರ ನರ್ವಸ್ ಸಿಸ್ಟಮ್ ಅಲ್ಲಿ ನ್ಯೂರಾನ್ಸ್ ಆರ್ ದ ಫಂಕ್ಷನಲ್ ಯೂನಿಟ್ಸ್. ವಾಟ್ ಆರ್ ಕ್ರೇನಿಯಲ್ ನರ್ವ್ಸ್? ನೆಕ್ಸ್ಟ್ simple things we will note down. Cranial nerves are pairs of nerves that connect brain to different parts of your head, neck and trunk. These are pairs ಅಂತಂದ್ರೆ ರೈಟ್ ಬ್ರೈನ್ ನಿಂದ ಒಂದು, ಲೆಫ್ಟ್ ಬ್ರೈನ್ ನಿಂದ ಒಂದು. These are pairs of neurons, nerves that connect different parts of your head, neck and trunk. ಅಂದ್ರೆ ಬ್ರೈನ್ ನಿಂದ ಕನೆಕ್ಷನ್ ಎಲ್ಲಿ ಹೆಡ್, ನೆಕ್ ಮತ್ತೆ ಟ್ರಂಕ್ ಗೆ ಕನೆಕ್ಟ್ ಮಾಡೋ pairs of nerves are called cranial nerves. Their functions are either sensory or motor. ಕೆಲವು cranial nerves sensory ಇರ್ತವೆ, ಕೆಲವು cranial nerves motor ಇರ್ತವೆ. Sensory ಅಂದ್ರೆ sensation, motor ಅಂತಂದ್ರೆ movements, that is somatic, voluntary. Sensory nerves are involved in your senses such as smell, hearing and touch. These are the senses. ಎಂದು ವಾಸನೆ ಮತ್ತೆ ಹಿಯರಿಂಗ್, ಕಿವಿ ಕೇಳಿಸೋದು, ಮತ್ತೆ ಟಚ್. These are the senses which are done by sensory nerves. Motor nerves control the movement and function of muscles or glands. These are the functions of cranial nerves. ನೆನಪಿಟ್ಟುಕೊಳ್ಳಿ, there are 12 pairs of nerves which connect brain to different parts of head, neck and trunk. They are in pairs. They are categorized as sensor and motor. Sensor will usually be helping us in the sensation. These are involved in the senses. Ega this picture you remember, you should be able to write each name of each cranial nerve. This pause this. Olfactory is the first cranial nerve. Olfactory kelsa smell. ನೆನಪಿಟ್ಕೊಳ್ಳಿ, ಒಂದೊಂದೊಂದೇ ನೋಡೋಣ. ನೆಕ್ಸ್ಟ್ ಆಪ್ಟಿಕ್ ನರ್ವ್, ಬರ್ಕೋಬೇಕಿದನ್ನ, ವಿಷನ್ ಕಾಣಿಸ್ಲಿಕ್ಕೆ. ನೆಕ್ಸ್ಟ್ ಆಕ್ಯುಲೋಮೋಟಾರ್ ನರ್ವ್, ಐ ಮೂವ್ಮೆಂಟ್ ಅಂಡ್ ಪ್ಯೂಪಿಲ್ ರಿಫ್ಲೆಕ್ಸ್. ಐ ಮೂವ್ಮೆಂಟ್, ಕಣ್ಣುಗಳ ಮೂವ್ಮೆಂಟ್ಗೆ ಥರ್ಡ್ ಕ್ರೇನಿಯಲ್ ನರ್ವ್. ಫೋರ್ತ್ ಕ್ರೇನಿಯಲ್ ನರ್ವ್ ಇಸ್ ಟ್ರಾಕ್ಲಿಯರ್, ದಟ್ ಈಸ್ ಅಗೇನ್ ಮೂವ್ಮೆಂಟ್ ಆಫ್ ದ ಐ. ಫೋರ್ತ್ ಕ್ರೇನಿಯಲ್ ನರ್ವ್, ಅಗೇನ್ ಮೂವ್ಮೆಂಟ್ ಆಫ್ ದ ಐ. Next, fifth cranial nerve is trigeminal. It is involved in the sensation of face and chewing. There are very many functions of trigeminal nerve. There are 3 branches of trigeminal nerve. ನಿಮಗೆ ಇಷ್ಟೇ ನೆನಪಿಟ್ಟುಕೊಳ್ಳಿ ಸಾಕು. Sensation, face sensation and chewing. Next, sixth cranial nerve is called abducens. It is again involved in the movement of the eye.
Seventh cranial nerve is called facial nerve, facial movement, and also it also supplies the tongue, the taste sensation. Eighth is vestibulocochlear nerve. It is involved in the hearing and balance, ಕೇಳಿಸ್ಲಿಕ್ಕೆ ಮತ್ತೆ ಬ್ಯಾಲೆನ್ಸ್ apparatus ಸಪ್ಲೈ ಮಾಡೋದು. Ninth is glossopharyngeal nerve, taste sensation and swallowing, taste ಗೆ ಮತ್ತು swallowing ಗೆ ಹೆಲ್ಪ್ ಮಾಡುತ್ತೆ, whereas facial nerve only taste sensation. Next, 10th cranial nerve is called vagus nerve. It is involved in many vagus nerve is an important cranial nerve. Movement, sensation, abdominal organs, ಹೊಟ್ಟೆ ಒಳಗಿನ organs ಗೆಲ್ಲ ಸಪ್ಲೈ ಮಾಡೋದು vagus nerve. This is one of the longest nerve. Then 11th is called accessory cranial nerve, involved in the neck movement. Then 12th is the hypoglossal nerve, involved in the movement, sensation and of abdominal organs, hypoglossal nerve. So these are the 12 cranial nerves. Again, you pause this slide, note down each cranial nerve in a functions, brief agi ನೆನಪಿಟ್ಟುಕೊಂಡ್ರೆ ಸಾಕು ಎಲ್ಲ, and you should be able to write down individual cranial nerve, cranial number 1 2 3 4 5 6 7 8 9 10 11 12, 12 cranial nerveಗಳ ಬಗ್ಗೆ ಬರೀಲಿಕ್ಕೆ ಬರಬೇಕು ನಿಮಗೆ. What are the functions of cerebrum? ನಾವು ಏನು ನೋಡಿದ್ವಿ, ಬ್ರೈನಿಗೆ ಅಗೇನ್ 3 parts, cerebrum, cerebellum, medulla oblongata. So what are the functions of cerebellum? It is composed of right and left hemispheres, ಎರಡು hemisphere, ಎರಡು ಪಾರ್ಟ್ಸ್ಗಳು, which are joined by the corpus callosum. ಎರಡು ಹೆಮಿಸ್ಫಿಯರ್ ಗಳ ನಡುವೆ ಕನೆಕ್ಷನ್ ಗೆ ನಾವು ಕಾರ್ಪಸ್ ಕ್ಯಾಲೋಸಮ್ ಅಂತ ಹೇಳ್ತೇವೆ. What are the functions of cerebrum? Initiation of movement, movement ಸ್ಟಾರ್ಟ್ ಮಾಡೋದು, ಕೋಆರ್ಡಿನೇಷನ್ ಆಫ್ ಮೂವ್ಮೆಂಟ್, ಬರೀ ಮೂವ್ಮೆಂಟ್ ಸ್ಟಾರ್ಟ್ ಮಾಡೋದಿಲ್ಲ, ಕೋಆರ್ಡಿನೇಷನ್ ಆಗಬೇಕು. ಕೋಆರ್ಡಿನೇಷನ್ ಆಫ್ ಮೂವ್ಮೆಂಟ್ ಅಂತಂದ್ರೆ ನಾನು ಜಂಪ್ ಮಾಡಬೇಕಾದ್ರೆ ಈ ತರ ಎರಡು ಕಾಲುಗಳ ಮೇಲೆ ಬರಬೇಕು. ಸೊ ಆ ಜಂಪ್ ಮಾಡ್ಲಿಕ್ಕೆ ಎರಡು ಕಾಲುಗಳ ಮೇಲೆ ಬರಬೇಕು. ಸೊ ಕೋಆರ್ಡಿನೇಟ್ ಆಕ್ಟಿವಿಟಿ ಕೋಆರ್ಡಿನೇಟ್ ಮಾಡೋ ಕೆಲಸ ಏನು, ಸೆರೆಬ್ರಮ್ದು. ಟೆಂಪರೇಚರ್, ಟಚ್, ವಿಷನ್, ಹಿಯರಿಂಗ್, ಜಡ್ಜ್ಮೆಂಟ್, ರೀಸನಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್, ಇಮೋಷನ್ಸ್, ಲರ್ನಿಂಗ್, ಎಲ್ಲ ಇಮೋಷನ್ಸು, ಲರ್ನಿಂಗು, ಪ್ರಾಬ್ಲಮ್ ಸಾಲ್ವಿಂಗು, ಲ್ಯಾಂಗ್ವೇಜು, ನೀವು ಏನೇನು ನೀವು ನೆನಪಲ್ಲಿ ಬರುತ್ತೆ ಎಲ್ಲಾನು ಬರಿಬೋದು. ಇಮೋಷನಲ್ ಆಯ್ತು, ಲವ್, ಎಲ್ಲ ಎವ್ರಿಥಿಂಗ್ ಈಸ್ ಫಂಕ್ಷನ್ ಆಫ್ ಏನು, ಸೆರೆಬ್ರಮ್. ಅದರಲ್ಲಿ ಮತ್ತೆ ಅಗೇನ್ ಲಿಂಬಿಕ್ ಸಿಸ್ಟಮ್ ಅಂತ ಬೇರೆ ಬೇರೆ ಬರ್ತವೆ, ವಿಚ್ ಇಸ್ ಇನ್ವಾಲ್ವ್ಡ್ ಇನ್ ಇಮೋಷನ್ಸ್. ಬಟ್ ಆಸ್ ಆಫ್ ನೌ ಫಾರ್ ಯುವರ್ ಲೆವೆಲ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಟಚ್, ವಿಷನ್, ಟೇಸ್ಟ್, ಸೆನ್ಸೇಷನ್ ಎಲ್ಲಾನು ಸೆರೆಬ್ರಮ್ ಅಲ್ಲಿ ಆಗತ್ತೆ. ನೆಕ್ಸ್ಟ್ ಸೆರೆಬೆಲಮ್ ಏನ್ ಕೆಲಸ? Cerebellum is located behind the top part of the brain stem, where spinal cord meets the brain and is made up of 2 hemispheres again. Cerebellum allu kuda 2 hemisphere irtave. It is behind the cerebrum in the top part. Illi spinal cord ಕೆಳಗಡೆಯಿಂದ ಬಂದು ಅಟ್ಯಾಚ್ ಆಗುತ್ತೆ. So it again contains 2 halves. Cerebellum receives information from sensory systems, spinal cord and other parts of the brain, and then regulates the motor movements. ಅಂದ್ರೆ ಅಗೇನ್ ಸೆರೆಬ್ರಮ್ ಅಲ್ಲಿ ಮೋಟಾರ್ ಮೂವ್ಮೆಂಟ್ಸ್ ಮಾಡ್ತದೆ, ಬಟ್ ಅದನ್ನ ಸರಿಯಾಗಿ ಕೋಆರ್ಡಿನೇಟ್ ಮಾಡೋದು. ಸೆರೆಬೆಲಮ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮೂವೀಸ್ ಅಲ್ಲಿ ನೋಡಿರ್ಬೋದು, ಸ್ಮಾಲ್ ಬ್ರೈನ್ ಛೋಟಾ ದಿಮಾಕ್ ಅಂತ ಹೇಳ್ತಾರೆ. ಅಂದ್ರೆ ಇದು ಸೆರೆಬೆಲಮ್ಗೆ ಛೋಟಾ ದಿಮಾಕ್ ಅಂದ್ರೆ ಈಗ ನಡಿಲಿಕ್ಕೆ ನಾವು ಸೆರೆಬ್ರಮ್ ಹೇಳತ್ತೆ, ಬಟ್ ಸರಿಯಾಗಿ ಹಿಂಗ ಜೋಲಿ ಹೋಗ್ಲಾರ್ದನೆ ನಡೆಯೋದು ಸೆರೆಬೆಲಮ್ ಕೆಲಸ. ಸೆರೆಬೆಲಮ್ ಕೆಟ್ರೆ ನಮ್ಗೆ ಕೋಆರ್ಡಿನೇಷನ್ ಆಗಲ್ಲ, ಮೂವ್ಮೆಂಟ್ ಆ ಕಡೆ ಈ ಕಡೆ ಆಗತ್ತೆ. ಸೊ ದಟ್ ಈಸ್ ದ ಫಂಕ್ಷನ್ ಆಫ್ ಸೆರೆಬೆಲಮ್, ಟು ಕೋಆರ್ಡಿನೇಟ್ ದ ಮೂವ್ಮೆಂಟ್ಸ್. Cerebellum coordinates voluntary movements such as posture, balance, speech, resulting in smooth and balanced muscular activity. ನಿಮಗೆ ಸಿಂಪಲ್ ಉದಾಹರಣೆ ಹೇಳಬೇಕಂದ್ರೆ ಸೆರೆಬೆಲಮ್ ಕೆಲಸ ಏನು, ಈಗ ಡ್ರಂಕರ್ಸ್ ಕುಡುಕರು ನೋಡಿರ್ಬೋದು, ಸರಿಯಾಗಿ ಮಾತಾಡಲ್ಲ, ತೊದಲ್ಸ್ತಾರೆ. ಸೊ ಒಬ್ಬ ಕುಡುಕನ್ ನೆನಪು ಮಾಡ್ಕೊಂಡ್ಬಿಟ್ರೆ ಅವನಲ್ಲಿ ಯಾವ್ದು ನಾರ್ಮಲ್ ಫಂಕ್ಷನ್ಸ್ ಇರಲ್ಲ, ಅದೆಲ್ಲ ಸೆರೆಬೆಲಮ್ ಕೆಲಸ. ಸೆರೆಬೆಲಮ್ ಕೆಲಸ ಮಾಡಲಿಲ್ಲ ಅಂತಂದ್ರೆ ಒಬ್ಬ ಮನುಷ್ಯ ಡಿಟ್ಟೋ ಒಬ್ಬ ಡ್ರಂಕಾರ್ಡ್ ಕುಡುಕನ್ ತರ ಕಾಣ್ತಾನೆ. ಸೊ ಮೂವ್ಮೆಂಟ್ ಸರಿಯಾಗಿರಲ್ಲ, ಜೋಲ್ ಬೀಳ್ತಿರ್ತಾನೆ. ಸೊ ಕೋಆರ್ಡಿನೇಷನ್ ಆಫ್ ಮೂವ್ಮೆಂಟ್ಸ್, ಕೋಆರ್ಡಿನೇಷನ್ ಆಫ್ ಸ್ಪೀಚ್
and resulting in smooth and balanced muscular activity is because of cerebellum. It is important for learning and motor behavior. It is relatively small portion of brain, about 10% of total weight, but it contains roughly half of the brain neurons, specialized cells that transmit information via electrical signals. ಅಂದ್ರೆ ಏನು ನಾವು ತಿಳ್ಕೊಂಡ್ವಿ, ಇಟ್ ಈಸ್ ವೆರಿ ಸ್ಮಾಲ್ ಪಾರ್ಟ್, ಆಲ್ಮೋಸ್ಟ್ ಸೈಜ್ ಅಲ್ಲಿ ವೇಟ್ ಅಲ್ಲಿ ಕೇವಲ 10%, ಹೋಲ್ ಬ್ರೈನ್ 10%, ಬಟ್ ಬ್ರೈನ್ ನಲ್ಲಿ ಸಪ್ಲೈ ಆಗೋ ನ್ಯೂರಾನ್ಸ್ ಅರ್ಧಕ್ಕರ್ಧ ನ್ಯೂರಾನ್ಸ್, ಹಾಫ್ ಆಫ್ ದ ನ್ಯೂರಾನ್ಸ್ ಆಫ್ ದ ಬ್ರೈನ್ಸ್ ಅಂಡ್ ಸ್ಪೆಷಲೈಸ್ ಸೆಲ್ಸ್ ಆರ್ ಪ್ರೆಸೆಂಟ್ ಇನ್ ದ ಸೆರೆಬೆಲಮ್. ಆಲ್ದೋ ಕೇವಲ 10% ಗಾತ್ರ ಮಾತ್ರ ಇದ್ರೂ ಕೂಡ 50% ನರ್ವ್ ಸೆಲ್ಸ್ ಸೆರೆಬೆಲಮ್ ಅಲ್ಲಿ ಇರ್ತವೆ. ಸೊ ದಟ್ ಈಸ್ ಹೌ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಈಸ್ ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ಅಲ್ಲಿ ಬ್ರೀಫ್ ಆಗಿ ಹೇಳಿದ್ದೀನಿ ಆಲ್ರೆಡಿ, ಬಿಕಾಸ್ ಇಟ್ ಕಮ್ಸ್ ಆಸ್ ಎ 5 mark question to you, I have explained a little bit in detail. Autonomic nervous system is a division of peripheral nervous system that supplies smooth muscles and glands and thus influences functions of internal organs. Autonomic nervous system is autonomous. It is not under our control. Not under our controls yavu namma dehada glands, smooth muscles, heart, cardiac activity, respiration, breathing. ನೀವು ಮಲ್ಕೊಂಡಾಗೂ ಕೂಡ ನಿಮ್ಮ ಹಾರ್ಟ್ ಬೀಟ್ ಆಗ್ತಾರೆ. ನೀವು ಮಲ್ಕೊಂಡಾಗ ನಿಮ್ಮ ದೇಹ ಏನೇನು ಕೆಲಸ ಮಾಡ್ತಿರತ್ತೆ ನೆನಪು ಮಾಡ್ಕೊಳ್ಳಿ, ಅದೆಲ್ಲ ಕೆಲಸ ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ನಿಮ್ ನೆನಪು ಉಳಿದಿಲ್ಲ, ಬೈ ಹಾರ್ಟ್ ಮಾಡೋದು ಬೇಕಾಗಿಲ್ಲ ಅಂತಂದ್ರೆ, ನೀವು ನಿದ್ರೆ ಮಾಡಬೇಕಾದ್ರೆ ನಿಮ್ಮ ದೇಹ ಏನೇನು ಕೆಲಸ ಮಾಡ್ತಿದೆ ಅನ್ನೋದು ನೆನಪಿಟ್ಕೊಳ್ಳಿ, ಅದೆಲ್ಲ ಕೆಲಸನೂ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಮಾಡ್ತಾ ಇರತ್ತೆ. ಅಂದ್ರೆ ಬ್ರೇನು ನಿಮ್ಮ ಕಂಟ್ರೋಲ್ದಲ್ಲಿ, ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ನಿಮ್ಮ ಕಂಟ್ರೋಲ್ದಲ್ಲಿ ಇರಲ್ಲ. ದೇಹಕ್ಕೆ ಏನೇನು ಬೇಕು ಎಲ್ಲ ಬ್ರೇನ್ ಡಿಸೈಡ್ ಮಾಡಿ ಥ್ರೂ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಕೆಲಸ ಮಾಡ್ತಿರುತ್ತೆ. ಸೊ ನೀವು ಮಲ್ಕೊಂಡಾಗ ಯಾವ ಕೆಲಸ ಹೇಳಿ, ನೀವು ಹಾರ್ಟ್ ಬೀಟ್ ಆಗ್ತಾ ಇರುತ್ತೆ, ಬ್ರೀದಿಂಗ್ ಮಾಡ್ತಾ ಇರ್ತೀರಾ, ಡೈಜೆಷನ್ ಆಗ್ತಾ ಇರುತ್ತೆ, ನಿಮ್ಮ ಗ್ಲ್ಯಾಂಡ್ಸ್ ಕೆಲಸ ಮಾಡ್ತಿರ್ತವೆ, ಮತ್ತೆ ನೀವು ಮತ್ತೇನೇನು ಹಾರ್ಟ್ ಬೀಟ್ ಆಯ್ತು, ರೆಸ್ಪಿರೇಷನ್ ಆಯ್ತು, ಅಗೇನ್ ಡೈಜೆಷನ್, ರೆಸ್ಪಿರೇಟರಿ, ಯೂರಿನೇಷನ್, ನಿಮ್ಮ ಯೂರಿನ್ ಫಾರ್ಮೇಷನ್ ಎಲ್ಲ ಆಗ್ತಾ ಇರುತ್ತೆ. ನೀವು ಮಲ್ಕೊಂಡ್ರು ಕೂಡ ನಿಮ್ಮ ರಕ್ತ ಶುದ್ಧೀಕರಣ ಆಗಿ ಯೂರಿನ್ ಫಾರ್ಮೇಷನ್ ಆಗ್ತಾ ಇರುತ್ತೆ. ಸೊ ಆಲ್ ದಿಸ್ ಈಸ್ ಬಿಕಾಸ್ ಆಫ್ ಏನು, ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ಆಯ್ತಾ? ದಿಸ್ ಸಿಸ್ಟಮ್ ಇಸ್ ದ ಪ್ರೈಮರಿ ಮೆಕ್ಯಾನಿಸಮ್ ಇನ್ ಕಂಟ್ರೋಲ್ ಆಫ್ ಫ್ಲೈಟ್ ಅಂಡ್ ಫೈಟ್ ರೆಸ್ಪಾನ್ಸ್. ಫ್ಲೈಟ್ ಅಂಡ್ ಫೈಟ್ ರೆಸ್ಪಾನ್ಸ್ಗೂ ಕೂಡ, ಫ್ಲೈಟ್ ಅಂಡ್ ಫೈಟ್ ರೆಸ್ಪಾನ್ಸ್ ಅಂದ್ರೆ ಹೆಂಗೆ, ಈಗ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಏನಾದ್ರೂ ನೀವು ಸಡನ್ ಆಗಿ ಇಲ್ಲಿ ಒಂದು ಹಾವು ನೋಡಿದ್ರೆ ಅಥವಾ ಸ್ನೇಕ್ ನೋಡಿದ್ರೆ ನೀವು ಏನ್ ಮಾಡ್ತೀರಿ, ಸಡನ್ ಆಗಿ ಜಿಗಿತೀರಿ, ನಿಮ್ಗೆ ಗೊತ್ತೇ ಇರಲ್ಲ. ಸೊ ದಿಸ್ ಫ್ಲೈಟ್ ರೆಸ್ಪಾನ್ಸ್, ಆ ಟೈಮಲ್ಲಿ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಎಂದೂ ಇರದೇ ಇರುವಂತ ಶಕ್ತಿ ನಿಮ್ಮ ಬಾಡಿಯಲ್ಲಿ ಬಂದ್ಬಿಡುತ್ತೆ, ಸಡನ್ ಆಗಿ ಜಿಗದು ಓಡ್ತೀರಿ. ಇಷ್ಟು ಸ್ಪೀಡ್ ಆಗಿ ಓಡ್ತೀರಿ ಅಂತಂದ್ರೆ ನಿಮಗೆ ಗೊತ್ತಿರಲ್ಲ ನೀವು ಅಷ್ಟು ಸ್ಪೀಡ್ ಆಗಿ ಓಡಬಹುದು ಅಂತೇಳಿ. ಸೊ ದಿಸ್ ರೆಸ್ಪಾನ್ಸ್, ಫ್ಲೈಟ್ ಅಂಡ್ ಫೈಟ್ ರೆಸ್ಪಾನ್ಸ್, ಈಸ್ ಬಿಕಾಸ್ ಆಫ್ ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ರೆಸ್ಪಿರೇಷನ್, ಕಾರ್ಡಿಯಾಕ್ ರೆಗ್ಯುಲೇಷನ್, ವ್ಯಾಸೋಮೋಟರ್ ಸೆಂಟರ್, ವ್ಯಾಸೋಮೋಟರ್ ಅಂದ್ರೆ ವೆಸಲ್ಸ್ ಕಂಟ್ರೋಲ್ ಮಾಡೋದು, certain reflexes such as coughing, sneezing, swallowing, vomiting, these are not under your control. ಕೆಮ್ಮಬಾರದು ಅಂತಂದ್ರೆ ನೀವು ಕೆಮ್ಮು ನಿಲ್ಲಿಸ್ಲಿಕ್ಕೆ ಆಗಲ್ಲ. ಸೀನ್ಬಾರದು, ಸ್ನೀಸ್ ಮಾಡಬಾರದು ಅಂದ್ರೆ ನೀವು ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. These are not under your control or autonomic nervous system. The hypothalamus just above the brainstem acts as an integrator for autonomic function. ಈ ಬ್ರೈನ್ ಅಲ್ಲಿ ಒಂದು ಚಿಕ್ಕ ಭಾಗ ಇರುತ್ತೆ, ಹೈಪೋಥಲಾಮಸ್ ಅಂತ ಹೇಳ್ತೀವಿ. ಈ ಸೆರೆಬ್ರಮ್ ಅಲ್ಲಿ ಒಂದು ಚಿಕ್ಕ ಭಾಗ ಅಬೌವ್ ದ ಬ್ರೈನ್ ಸ್ಟೆಮ್, ದ್ಯಾಟ್ ಈಸ್ ಕಾಲ್ಡ್ ಹೈಪೋಥಲಾಮಸ್. ದ್ಯಾಟ್ ಈಸ್ ದ ಸೆಂಟರ್ ವೇರ್ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಫಂಕ್ಷನ್ಸ್. ಅದರ ಆಫೀಸ್ ಇರೋದಲ್ಲಿ ಬ್ರೈನ್ ಸ್ಟೆಮ್ ಮೇಲೆ, ಹೈಪೋಥಲಾಮಸ್ ಅಲ್ಲಿ. ಸೊ ಆಫೀಸ್ ಆಫ್ ದ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಲೈಸ್ ಇನ್ ದ ಹೈಪೋಥಲಾಮಸ್. ಅಲ್ಲಿ ಡಿಸಿಷನ್ಸ್ ಎಲ್ಲ ಹೈಪೋಥಲಾಮಸ್ ಅಲ್ಲಿ ಡಿಸಿಷನ್ಸ್ ಆರ್ ಮೇಡ್. ನೆಕ್ಸ್ಟ್ ನಿಮ್ಮ ಕ್ವಶನ್ ಬರುತ್ತೆ ಸ್ಪೈನಲ್ ಕಾರ್ಡ್ ಬಗ್ಗೆ, ಅದಕ್ಕೆ ನಾನು ಇದನ್ನ ನೆಕ್ಸ್ಟ್ ಈ ಸ್ಲೈಡ್ಸ್ ಇನ್ಕ್ಲೂಡ್ ಮಾಡಿದ್ದೀನಿ. ಸ್ಪೈನಲ್ ಕಾರ್ಡ್ ಅಂಡ್ ಇಟ್ಸ್ ನರ್ವ್. ದ ಸ್ಪೈನಲ್ ಕಾರ್ಡ್ ಇಸ್ ಎ ಕಾಲಮ್ ಆಫ್ ನರ್ವ್ಸ್ ದಟ್ ಟ್ರಾವೆಲ್ಸ್ ಥ್ರೂ ದ ಸ್ಪೈನಲ್ ಕ್ಯಾನಲ್. ಇಲ್ಲಿ ವರ್ಟೆಬ್ರಲ್ ಕಾಲಮ್ ಅಲ್ಲಿ ಒಂದು ಸ್ಪೈನಲ್ ಕ್ಯಾನಲ್ ಇರುತ್ತೆ, ಸೊ ಅಲ್ಲಿಂದ ಸ್ಪೈನಲ್ ಕಾರ್ಡ್ ಹೋಗುತ್ತೆ. ಸೊ ದಿಸ್ ಇಸ್ ದ ಸ್ಪೈನಲ್ ಕಾರ್ಡ್. ದ ಕಾರ್ಡ್ ಎಕ್ಸ್ಟೆಂಡ್ಸ್ ಫ್ರಮ್ ದ ಸ್ಕಲ್ ಟು ದ ಲೋವರ್ ಬ್ಯಾಕ್. ಇಲ್ಲಿಂದ ಹಿಡಿದು ಲೋವರ್ ಬ್ಯಾಕ್ ವರೆಗೂ ಸ್ಪೈನಲ್ ಕಾರ್ಡ್ ಇರುತ್ತೆ. 31 pairs of nerves branch out through the vertebral openings. ಎಷ್ಟು ಸ್ಪೈನಲ್ ನರ್ವ್ಸ್ ಇರ್ತವೆ?
31 pairs of spinal nerves ಇರ್ತಾವ ನೆನಪಿಟ್ಕೋಬೇಕು. These nerves carry messages between the brain and the muscles. ಬ್ರೈನಿಗೆ ಮತ್ತೆ ಮಸಲ್ಸ್ಗೆ ಕನೆಕ್ಷನ್ ಕೊಡೋದು these spinal nerves. This is the spinal nerves, spinal cord and spinal nerves. ಸೊ ಈ ತರ ಸ್ಪೈನಲ್ ಕಾರ್ಡ್ ನಾವು ಈ ತರ ಕಟ್ ಮಾಡಿ ನೋಡಿದಾಗ this is how it looks like. This is a structure. ಅಫರೆಂಟ್ ಅಂಡ್ ಇಫರೆಂಟ್ ಅಂತ ಹೇಳಿ ಎರಡು ಸೇರಿ ಒಂದು ಸ್ಪೈನಲ್ ನರ್ವ್ ಆಗ್ತದೆ. ದಿಸ್ ಇಸ್ ಅ ಸ್ಪೈನಲ್ ಕಾರ್ಡ್, ರೈಟ್? ದಿಸ್ ಇಸ್ ಅ ಸ್ಪೈನಲ್ ಕಾರ್ಡ್. ಈ ತರ ಇಲ್ಲಿ ಮೆದುಳಿಂದ ಲೋವರ್ ಬ್ಯಾಕ್ ವರೆಗೂ ಸ್ಪೈನಲ್ ಕಾರ್ಡ್, 31 ಪೇರ್ಸ್ ಆಫ್ ಸ್ಪೈನಲ್ ನರ್ವ್ಸ್ ಇರ್ತವೆ. ಸೊ ದಿಸ್ ಈಸ್ ಹೌ ಎ ಸ್ಪೈನಲ್ ಕಾರ್ಡ್ ವಿಲ್ ಲುಕ್ ಲೈಕ್. So this is all about nervous system. There are a lot of things in nervous system which we'll have to understand, but these are the very basics which you will have to remember and reproduce. This chapter is important. Each and everything, even cerebrum agri, cerebellum agri, ellanu individually they have come in your examination. So you should be able to know these by heart. These cranial nerves ಯಾವ್ಯಾವ ಅಂತ ನೆನಪಿಟ್ಕೊಳ್ಳಿ. ಸಿಂಪಲ್ ಆಗಿ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅಂದ್ರೆ ಏನಂತ ನೆನಪಿಟ್ಕೊಳ್ಳಿ.